ಆಕೆ ಒಬ್ಬೊಬ್ಬರಿಗೆಲ್ಲ ವಂಚಿಸಿದ್ದು, ಕೊಟ್ಟಿದ್ದು ದುಡ್ಡು ಕೇಳಿದ್ರೆ ಮಾಜಿ ಸಂಸದರ ಹೆಸರು ಹೇಳಿದ್ಲು. ಸಂಜೆ ಅರೆಸ್ಟ್ ಆದವಳು ಇದೀಗ ಮಧ್ಯಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಯಾರಾಕೆ ಅಂತ ಈ ಸ್ಟೋರಿ ನೋಡಿ. ಐನಾತಿ ಐಶು ದಂಪತಿ ಮತ್ತೆ ಅಂದರ್. ಆಡಿಯೋ ಧಮಕಿ ವಂಚನೆ ಕೇಸಲ್ಲಿ ಲಾಕ್. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ವರಾಹಿ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿದ್ದ ಆರೋಪದಲ್ಲಿ ಐಶ್ವರ್ಯ ಪತಿ ಹರೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದರು. ಇದೀಗ ಮತ್ತೊಂದು ಕೇಸಲ್ಲಿ ಐನಾತಿ ಐಶ್ವರ್ಯ ದಂಪತಿ ಅಂಧರಾಗಿದ್ದಾರೆ. ಶಿಲ್ಪಾಗೌಡ ಎಂಬುವವರಿಗೆ 3.25 ಕೋಟಿ ರೂಪಾಯಿ ನಗದು, 430 ಗ್ರಾಂ ಚಿನ್ನಾಭರಣ ವಂಚಿಸಿದ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಅಲ್ಲದೆ ಶಿಲ್ಪಾಗೆ ಧಮಕಿ ಹಾಕಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಶಿಲ್ಪಾಗೌಡ ನೀಡಿದ ದೂರಿನನ್ವಯ ಐಶ್ವರ್ಯ ಗೌಡರನ್ನ ಆರ್ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಯೊಬ್ಬರು ಮೋಸ ಹೋಗಿರೋದ್ರಲ್ಲಿ ನಾನು ಮೋಸ ಹೋಗಿದ್ದೀನಿ. ಮೋಸ ಹೆಂಗೆ ಹೋಗಿದ್ದೀವಿ ಅಂದರೆ ಸಂಬಂಧದಲ್ಲಿ ಮೋಸ ಹೋಗಿದ್ದೀನಿ. ಅವಳ ಅಕ್ಕ ಅಣ್ಣ ಅನ್ನೋ ಒಂದು ಸಂಬಂಧ ಇಟ್ಕೊಂಡು ತುಂಬಾ ನಂಬಿಕೆ ದ್ರೋಹ ಮಾಡಿಬಿಡಿದಲ್ಲ ಅಷ್ಟೇ. ಆ ನಂಬಿಕೆ ದ್ರೋಹದಲ್ಲಿ ಒಂದು ಮಾಡಿಕೊಂಡು ಡಿ ಕೆ ಸುರೇಶ್ ಹೆಸರು ಹೇಳಿದಲ್ಲ ಅವಳು. ಇಲ್ಲ ನಾನು ಡಿ ಕೆ ಸುರೇಶ್ ತಂಗಿ, ಸೊ ನಮ್ಮದು ಈ ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಇದೆ ಅನ್ನೋ ಒಂದು ಕಾರಣದಲ್ಲಿ ನಾವು ಮೋಸ ಹೋಗಿದ್ದೀವಿ ಅಷ್ಟೇ. ಶಿಲ್ಪಾಗೌಡಗೂ ಡಿಕೆ ಸುರೇಶ್ ಹೆಸರಲ್ಲಿ ಚಂಬು. ಮಾಜಿ ಸಂಸದನಂತೆ ಮಾತಾಡಿದ್ದ ನಟ ಧರ್ಮ. ಶಿಲ್ಪಾಗೌಡ ವಂಚನೆ ಕೇಸಲ್ಲೂ ಡಿಕೆ ಸುರೇಶ್ ಹೆಸರು ಬಳಸಿದ್ದು ಇದೀಗ ಬೆಳಕಿಗೆ ಬಂದಿದೆ. ನಟ ಧರ್ಮನಿಂದ ಫೋನ್ ಮಾಡಿಸಿ ಡಿಕೆ ಸುರೇಶ್ ಮಾತಾಡಿದ್ರು ಅಂತ ಹೇಳಿದ್ದಾಳಂತೆ ವಂಚಕಿ ಐಶ್ವರ್ಯ. ನಾನು ಸಂಸದ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮಾತನಾಡಿರುವಂಥದ್ದು ಯಾವುದಾದ್ರೂ ಇದೆಯಾ? ನನ್ನ ಹತ್ರನೂ ಮಾತಾಡ್ಸಿದ್ದಾಳೆ. ಆ್ಯಕ್ಚುಲಿ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಸು ಸ್ವಲ್ಪ ಬೇರೆಯವ್ರ ಹತ್ರ ಎಲ್ಲ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ಬೇರೆಯವರು ನನಗೆ ಸ್ವಲ್ಪ ಪ್ರೆಷರ್ ಮಾಡಿದ್ರು. ಆ ಪ್ರೆಷರಿಗೆ ನಾನು ಕೇಳಿದೆ, ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಲ್ಲ, ನನಗೆ ಪ್ರೆಷರ್ ಹಾಕ್ತಾಯಿದ್ದಾರೆ, ಸ್ವಲ್ಪ ನನಗೆ ಅದು ರಿಟರ್ನ್ ಮಾಡು ಅಂತ ಹೇಳಿದಾಗ ನಮ್ಮನೆಗೆ ಒಂದಿನ ನೈಟ್ ಬಂದು 10 o'clock ಏನೋ ಬಂದುಬಿಟ್ಟು ಅವಳು ಇಲ್ಲ ಸೂರ್ಯನ ಮಾತಾಡ್ತಾರಂತೆ, ಮಾತಾಡ್ಬಿಡು ಒಂಚೂರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಧರ್ಮನ ಹತ್ರ ಮಾತಾಡ್ಸಿದ್ಲು. ಬಟ್ ನನಗೆ ಆ ಟೈಮಿಗೆ ಗೊತ್ತಿರಲಿಲ್ಲ ಅದು ಧರ್ಮ ಅಂತ. ಐಶ್ವರ್ಯ ಬಂಧನ ಪ್ರಶ್ನಿಸಿ ಆಕೆ ಪತಿ ಹರೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಇದೀಗ ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆರೋಪಿಗಳಿಗೆ ಅಧಿಕೃತವಾಗಿ ನೋಟಿಸ್ ನೀಡದೆ ಬಂಧಿಸಿರುವುದರಿಂದ ಜಾಮೀನು ನೀಡಲಾಗಿದ್ದು ಐಶ್ವರ್ಯ ಗೌಡ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಕೆ ಒಬ್ಬೊಬ್ಬರಿಗೆಲ್ಲ ವಂಚಿಸಿದ್ದು, ಕೊಟ್ಟಿದ್ದು ದುಡ್ಡು ಕೇಳಿದ್ರೆ ಮಾಜಿ ಸಂಸದರ ಹೆಸರು ಹೇಳಿದ್ಲು. ಸಂಜೆ ಅರೆಸ್ಟ್ ಆದವಳು ಇದೀಗ ಮಧ್ಯಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಯಾರಾಕೆ ಅಂತ ಈ ಸ್ಟೋರಿ ನೋಡಿ. ಐನಾತಿ ಐಶು ದಂಪತಿ ಮತ್ತೆ ಅಂದರ್. ಆಡಿಯೋ ಧಮಕಿ ವಂಚನೆ ಕೇಸಲ್ಲಿ ಲಾಕ್. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ವರಾಹಿ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿದ್ದ ಆರೋಪದಲ್ಲಿ ಐಶ್ವರ್ಯ ಪತಿ ಹರೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದರು. ಇದೀಗ ಮತ್ತೊಂದು ಕೇಸಲ್ಲಿ ಐನಾತಿ ಐಶ್ವರ್ಯ ದಂಪತಿ ಅಂಧರಾಗಿದ್ದಾರೆ. ಶಿಲ್ಪಾಗೌಡ ಎಂಬುವವರಿಗೆ 3.25 ಕೋಟಿ ರೂಪಾಯಿ ನಗದು, 430 ಗ್ರಾಂ ಚಿನ್ನಾಭರಣ ವಂಚಿಸಿದ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಅಲ್ಲದೆ ಶಿಲ್ಪಾಗೆ ಧಮಕಿ ಹಾಕಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಶಿಲ್ಪಾಗೌಡ ನೀಡಿದ ದೂರಿನನ್ವಯ ಐಶ್ವರ್ಯ ಗೌಡರನ್ನ ಆರ್ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಯೊಬ್ಬರು ಮೋಸ ಹೋಗಿರೋದ್ರಲ್ಲಿ ನಾನು ಮೋಸ ಹೋಗಿದ್ದೀನಿ. ಮೋಸ ಹೆಂಗೆ ಹೋಗಿದ್ದೀವಿ ಅಂದರೆ ಸಂಬಂಧದಲ್ಲಿ ಮೋಸ ಹೋಗಿದ್ದೀನಿ. ಅವಳ ಅಕ್ಕ ಅಣ್ಣ ಅನ್ನೋ ಒಂದು ಸಂಬಂಧ ಇಟ್ಕೊಂಡು ತುಂಬಾ ನಂಬಿಕೆ ದ್ರೋಹ ಮಾಡಿಬಿಡಿದಲ್ಲ ಅಷ್ಟೇ. ಆ ನಂಬಿಕೆ ದ್ರೋಹದಲ್ಲಿ ಒಂದು ಮಾಡಿಕೊಂಡು ಡಿ ಕೆ ಸುರೇಶ್ ಹೆಸರು ಹೇಳಿದಲ್ಲ ಅವಳು. ಇಲ್ಲ ನಾನು ಡಿ ಕೆ ಸುರೇಶ್ ತಂಗಿ, ಸೊ ನಮ್ಮದು ಈ ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಇದೆ ಅನ್ನೋ ಒಂದು ಕಾರಣದಲ್ಲಿ ನಾವು ಮೋಸ ಹೋಗಿದ್ದೀವಿ ಅಷ್ಟೇ. ಶಿಲ್ಪಾಗೌಡಗೂ ಡಿಕೆ ಸುರೇಶ್ ಹೆಸರಲ್ಲಿ ಚಂಬು. ಮಾಜಿ ಸಂಸದನಂತೆ ಮಾತಾಡಿದ್ದ ನಟ ಧರ್ಮ. ಶಿಲ್ಪಾಗೌಡ ವಂಚನೆ ಕೇಸಲ್ಲೂ ಡಿಕೆ ಸುರೇಶ್ ಹೆಸರು ಬಳಸಿದ್ದು ಇದೀಗ ಬೆಳಕಿಗೆ ಬಂದಿದೆ. ನಟ ಧರ್ಮನಿಂದ ಫೋನ್ ಮಾಡಿಸಿ ಡಿಕೆ ಸುರೇಶ್ ಮಾತಾಡಿದ್ರು ಅಂತ ಹೇಳಿದ್ದಾಳಂತೆ ವಂಚಕಿ ಐಶ್ವರ್ಯ. ನಾನು ಸಂಸದ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮಾತನಾಡಿರುವಂಥದ್ದು ಯಾವುದಾದ್ರೂ ಇದೆಯಾ? ನನ್ನ ಹತ್ರನೂ ಮಾತಾಡ್ಸಿದ್ದಾಳೆ. ಆ್ಯಕ್ಚುಲಿ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಸು ಸ್ವಲ್ಪ ಬೇರೆಯವ್ರ ಹತ್ರ ಎಲ್ಲ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ಬೇರೆಯವರು ನನಗೆ ಸ್ವಲ್ಪ ಪ್ರೆಷರ್ ಮಾಡಿದ್ರು.
ಆ ಪ್ರೆಷರಿಗೆ ನಾನು ಕೇಳಿದೆ, ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಲ್ಲ, ನನಗೆ ಪ್ರೆಷರ್ ಹಾಕ್ತಾಯಿದ್ದಾರೆ, ಸ್ವಲ್ಪ ನನಗೆ ಅದು ರಿಟರ್ನ್ ಮಾಡು ಅಂತ ಹೇಳಿದಾಗ ನಮ್ಮನೆಗೆ ಒಂದಿನ ನೈಟ್ ಬಂದು 10 o'clock ಏನೋ ಬಂದುಬಿಟ್ಟು ಅವಳು, ಇಲ್ಲ ಸೂರ್ಯನ ಮಾತಾಡ್ತಾರಂತೆ, ಮಾತಾಡ್ಬಿಡು ಒಂಚೂರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಧರ್ಮನ ಹತ್ರ ಮಾತಾಡ್ಸಿದ್ಲು. ಬಟ್ ನನಗೆ ಆ ಟೈಮಿಗೆ ಗೊತ್ತಿರಲಿಲ್ಲ ಅದು ಧರ್ಮ ಅಂತ. ಐಶ್ವರ್ಯ ಬಂಧನ ಪ್ರಶ್ನಿಸಿ ಆಕೆ ಪತಿ ಹರೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಇದೀಗ ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆರೋಪಿಗಳಿಗೆ ಅಧಿಕೃತವಾಗಿ ನೋಟಿಸ್ ನೀಡದೆ ಬಂಧಿಸಿರುವುದರಿಂದ ಜಾಮೀನು ನೀಡಲಾಗಿದ್ದು ಐಶ್ವರ್ಯ ಗೌಡ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಕೆ ಒಬ್ಬೊಬ್ಬರಿಗೆಲ್ಲ ವಂಚಿಸಿದ್ದು, ಕೊಟ್ಟಿದ್ದು ದುಡ್ಡು ಕೇಳಿದ್ರೆ ಮಾಜಿ ಸಂಸದರ ಹೆಸರು ಹೇಳಿದ್ಲು. ಸಂಜೆ ಅರೆಸ್ಟ್ ಆದವಳು ಇದೀಗ ಮಧ್ಯಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಯಾರಾಕೆ ಅಂತ ಈ ಸ್ಟೋರಿ ನೋಡಿ. ಐನಾತಿ ಐಶು ದಂಪತಿ ಮತ್ತೆ ಅಂದರ್. ಆಡಿಯೋ ಧಮಕಿ ವಂಚನೆ ಕೇಸಲ್ಲಿ ಲಾಕ್. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ವರಾಹಿ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿದ್ದ ಆರೋಪದಲ್ಲಿ ಐಶ್ವರ್ಯ ಪತಿ ಹರೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದರು. ಇದೀಗ ಮತ್ತೊಂದು ಕೇಸಲ್ಲಿ ಐನಾತಿ ಐಶ್ವರ್ಯ ದಂಪತಿ ಅಂಧರಾಗಿದ್ದಾರೆ. ಶಿಲ್ಪಾಗೌಡ ಎಂಬುವವರಿಗೆ 3.25 ಕೋಟಿ ರೂಪಾಯಿ ನಗದು, 430 ಗ್ರಾಂ ಚಿನ್ನಾಭರಣ ವಂಚಿಸಿದ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಅಲ್ಲದೆ ಶಿಲ್ಪಾಗೆ ಧಮಕಿ ಹಾಕಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಶಿಲ್ಪಾಗೌಡ ನೀಡಿದ ದೂರಿನನ್ವಯ ಐಶ್ವರ್ಯ ಗೌಡರನ್ನ ಆರ್ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಯೊಬ್ಬರು ಮೋಸ ಹೋಗಿರೋದ್ರಲ್ಲಿ ನಾನು ಮೋಸ ಹೋಗಿದ್ದೀನಿ. ಮೋಸ ಹೆಂಗೆ ಹೋಗಿದ್ದೀವಿ ಅಂದರೆ ಸಂಬಂಧದಲ್ಲಿ ಮೋಸ ಹೋಗಿದ್ದೀನಿ. ಅವಳ ಅಕ್ಕ ಅಣ್ಣ ಅನ್ನೋ ಒಂದು ಸಂಬಂಧ ಇಟ್ಕೊಂಡು ತುಂಬಾ ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ದಲ್ಲ ಅಷ್ಟೇ. ಆ ನಂಬಿಕೆ ದ್ರೋಹದಲ್ಲಿ ಒಂದು ಮಾಡಿಕೊಂಡು ಡಿ ಕೆ ಸುರೇಶ್ ಹೆಸರು ಹೇಳಿದಲ್ಲ ಅವಳು, ಇಲ್ಲ ನಾನು ಡಿ ಕೆ ಸುರೇಶ್ ತಂಗಿ, ಸೊ ನಮ್ಮದು ಈ ಬಿಸ್ನೆಸ್ ಆ ಬಿಸ್ನೆಸ್ ಇದೆ ಅನ್ನೋ ಒಂದು ಕಾರಣದಲ್ಲಿ ನಾವು ಮೋಸ ಹೋಗಿದ್ದೀವಿ ಅಷ್ಟೇ. ಶಿಲ್ಪಾಗೌಡಗೂ ಡಿಕೆ ಸುರೇಶ್ ಹೆಸರಲ್ಲಿ ಚಂಬು. ಮಾಜಿ ಸಂಸದನಂತೆ ಮಾತಾಡಿದ್ದ ನಟ ಧರ್ಮ. ಶಿಲ್ಪಾಗೌಡ ವಂಚನೆ ಕೇಸಲ್ಲೂ ಡಿಕೆ ಸುರೇಶ್ ಹೆಸರು ಬಳಸಿದ್ದು ಇದೀಗ ಬೆಳಕಿಗೆ ಬಂದಿದೆ. ನಟ ಧರ್ಮನಿಂದ ಫೋನ್ ಮಾಡಿಸಿ ಡಿಕೆ ಸುರೇಶ್ ಮಾತಾಡಿದ್ರು ಅಂತ ಹೇಳಿದ್ದಾಳಂತೆ ವಂಚಕಿ ಐಶ್ವರ್ಯ. ನಾನು ಸಂಸದ ಅಂದರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮಾತನಾಡಿರುವಂಥದ್ದು ಯಾವುದಾದ್ರೂ ಇದೆಯಾ? ನನ್ನ ಹತ್ರನೂ ಮಾತಾಡ್ಸಿದ್ದಾಳೆ. ಆ್ಯಕ್ಚುಲಿ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಸು ಸ್ವಲ್ಪ ಬೇರೆಯವ್ರ ಹತ್ರ ಎಲ್ಲ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ಬೇರೆಯವರು ನನಗೆ ಸ್ವಲ್ಪ ಪ್ರೆಷರ್ ಮಾಡಿದ್ರು. ಆ ಪ್ರೆಷರಿಗೆ ನಾನು ಕೇಳಿದೆ, ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಲ್ಲ, ನನಗೆ ಪ್ರೆಷರ್ ಹಾಕ್ತಾಯಿದ್ದಾರೆ, ಸ್ವಲ್ಪ ನನಗೆ ಅದು ರಿಟರ್ನ್ ಮಾಡು ಅಂತ ಹೇಳಿದಾಗ ನಮ್ಮನೆಗೆ ಒಂದಿನ ನೈಟ್ ಬಂದು 10 o'clock ಏನೋ ಬಂದುಬಿಟ್ಟು ಅವಳು, ಇಲ್ಲ ಸೂರ್ಯನ ಮಾತಾಡ್ತಾರಂತೆ, ಮಾತಾಡ್ಬಿಡು ಒಂಚೂರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಧರ್ಮನ ಹತ್ರ ಮಾತಾಡ್ಸಿದ್ಲು. ಬಟ್ ನನಗೆ ಆ ಟೈಮಿಗೆ ಗೊತ್ತಿರಲಿಲ್ಲ ಅದು ಧರ್ಮ ಅಂತ. ಐಶ್ವರ್ಯ ಬಂಧನ ಪ್ರಶ್ನಿಸಿ ಆಕೆ ಪತಿ ಹರೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಇದೀಗ ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆರೋಪಿಗಳಿಗೆ ಅಧಿಕೃತವಾಗಿ ನೋಟಿಸ್ ನೀಡದೆ ಬಂಧಿಸಿರುವುದರಿಂದ ಜಾಮೀನು ನೀಡಲಾಗಿದ್ದು ಐಶ್ವರ್ಯ ಗೌಡ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾಳೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.